ಮುಂಜಾನೆ ಮಂಜಿನಲ್ಲಿ ವಾಕಿಂಗ್ ಹೋಗೋಣ ಅಂತ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಸೂರ್ಯ ಹಾಗೂ ಕೋಳಿಗಳು ನಮಗೆ ವಾರ್ಮ್ ವೆಲ್ಕಮನ್ನು ಮಾಡಿದ್ವು. ಬೆಳಿಗ್ಗೆ ಎದ್ದರೆ ಟ್ರಾಫಿಕಲ್ಲಿ ಹೋಗು, ಕೆಲಸ ಮಾಡು, ಮತ್ತೆ ಅದೇ ಟ್ರಾಫಿಕಲ್ಲಿ ಮನೆಗೆ ಬಾ. ಟ್ರಾಫಿಕ್ ನೋಡಿ ನೋಡಿ ಸುಸ್ತಾಗಿದ್ದಂತಹ ನಮಗೆ ಈ ನೇಚರ್ ಒಂದು ಥೆರಪಿಯಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ರಿಫ್ರೆಶ್ಮೆಂಟ್ ಫೀಲ್ ಕೊಡ್ತು. ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಒಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ನ ರೀಚ್ ಆಗ್ತಾ ಇದ್ವಿ. ಅಲ್ಲೇ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಫೋಟೋಶೂಟ್ಗಳು ಕೂಡ ನಡೀತಾ ಇತ್ತು. ಸಖತ್ತಾಗಿತ್ತು ಡೇ ಮಾತ್ರ. ಈ ಡೆಸ್ಟಿನೇಷನ್ನ ರೀಚ್ ಆಗಿ ನೇಚರ್ನ ಎಂಜಾಯ್ ಮಾಡ್ತಾ ಹಾಗೆ ಒಂದು 10ರಿಂದ 15 ನಿಮಿಷ ಅಲ್ಲೇ ಕೂತಿದ್ವಿ. ಒಂದೆರಡು ಮೊಸಳೆಗಳು ಕೂಡ ಕಾಣಿಸ್ಕೊಂಡ್ವು ಆ ನದಿಯಲ್ಲಿ. ವ್ಯೂ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿತ್ತು. ವಾಕ್ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದ ತಕ್ಷಣ ನಮಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಎಲ್ಲನೂ ತಿಂದಾದ್ಮೇಲೆ ಹಾಗೆ ಸ್ವಲ್ಪ ಆಟ ಆಡಿಕೊಂಡು ಅಲ್ಲೇ ಇಂಡೋರ್ ಗೇಮ್ಸ್ ಇತ್ತಲ್ಲ ಅದನ್ನೆಲ್ಲ ಆಟ ಆಡಿಕೊಂಡು ರೆಸ್ಟ್ ಮಾಡ್ಕೊಂಡ್ವಿ. ಹಾಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ಟ್ರಾನ್ಸ್ಪೋರ್ಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ರಿಂದ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ. ಅದೇ ಟ್ರಾನ್ಸ್ಪೋರ್ಟಲ್ಲಿ ರಿಟರ್ನ್ ದಾಂಡೇಲಿ ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಬಿಟ್ಕೊಟ್ರು. ದಾಂಡೇಲಿ ಬಸ್ ಸ್ಟ್ಯಾಂಡಿಗೇನೋ ಹೋದ್ವಿ, ಆದರೆ ನಮಗೆ ಅಲ್ಲಿ ಚಾಲೆಂಜಿಂಗ್ ಆಗಿದ್ದು ಧಾರವಾಡಿಗೆ ಬಸ್ ಕ್ಯಾಚ್ ಮಾಡೋದು. ಬಂದಿದ್ದ ಬಸ್ಸೆಲ್ಲ ಫುಲ್ ರಶ್ಶು. ಕೊನೆಗೂ ಬಸ್ ಸಿಕ್ತು ಅಂತ ಬಸ್ಸಲ್ಲಿ ಬಂದ್ವಿ. ಜೂಬ್ಲಿ ಸರ್ಕಲಲ್ಲಿ ಇಳ್ಕೊಂಡು ಅಲ್ಲೇ ಬಸವೇಶ್ವರ ಖಾನಾವಳಿಯಲ್ಲಿ ಸಖತ್ತಾಗಿರೋ ಊಟ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಪೇಡ ಎಲ್ಲ ತಗೋಬೇಕಿತ್ತು. ಪೇಡ ಎಲ್ಲ ತಗೊಂಡಾದ್ಮೇಲೆ ಆಟೋದಲ್ಲಿ ಜೂಬ್ಲಿ ಸರ್ಕಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಜರ್ನಿಯನ್ನು ಎಂಡ್ ಮಾಡ್ತಾ ಮೈಸೂರಿಗೆ ರೀಚ್ ಆದ್ವಿ.